ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ಧ್ಯಾನಿಸೋಣ, ದೇವರ ಆಶೀರ್ವಾದಗಳನ್ನು ಪಡೆಯೋಣ. ಇವತ್ತಿನ ದೇವರ ವಾಕ್ಯ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 9 ವಾಕ್ಯ 1ರಿಂದ ಆಲಿಸೋಣ. ನನ್ನ ಜನರಾದ ಯಹೂದ್ಯರ ವಿಷಯವಾಗಿ ನನಗೆ ಅತೀವ ದುಃಖವು ನಿರಂತರ ಮನೋವೇದನೆಯು ಉಂಟಾಗುತ್ತಿದೆ. ಇದು ಸುಳ್ಳಲ್ಲ, ಕ್ರಿಸ್ತ ಯೇಸುವಿನಲ್ಲಿ ಸತ್ಯವಾಗಿಯೇ ಹೇಳುತ್ತಿದ್ದೇನೆ. ಪವಿತ್ರಾತ್ಮ ಅಧೀನರಾಗಿರುವ ನನ್ನ ಮನಸ್ಸೇ ಇದಕ್ಕೆ ಸಾಕ್ಷಿಯಾಗಿದೆ. ಸ್ವದೇಶಿಯರು ರಕ್ತ ಸಂಬಂಧಿಕರೂ ಆದ ನನ್ನ ಸಹೋದರರ ಪರವಾಗಿ ನಾನು ಕ್ರಿಸ್ತ ಯೇಸುವಿನಿಂದ ಬಹಿಷ್ಕೃತನಾಗಿ ಶಾಪಗ್ರಸ್ತನಾಗಲು ಸಹ ಸಿದ್ಧನಿದ್ದೇನೆ. ಅವರೇ ಇಸ್ರಾಯೇಲರು. ದೇವರೇ ಇವರನ್ನು ಮಕ್ಕಳನ್ನಾಗಿ ಆರಿಸಿಕೊಂಡರು, ಇವರಿಗೆ ತಮ್ಮ ಮಹಿಮೆಯನ್ನು ವ್ಯಕ್ತಪಡಿಸಿದರು, ಇವರೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡರು. ಇವರ ಧರ್ಮಶಾಸ್ತ್ರವನ್ನು, ಸಭಾರಾಧನೆಯನ್ನು, ವಾಗ್ದಾನಗಳನ್ನು ಇವರಿಗೆ ದಯಪಾಲಿಸಿದರು. ಅಬ್ರಹಾಂ, ಇಸಾಕ್, ಯಾಕೋಬ ಎಂಬ ಪಿತಾಮಹರು ಸಹ ಇವರಿಗೆ ಸೇರಿದವರೇ. ಶಾರೀರಿಕವಾಗಿ ಕ್ರಿಸ್ತ ಯೇಸು ಇವರ ವಂಶದಲ್ಲಿ ಹುಟ್ಟಿದವರೇ. ಸಕಲಕ್ಕೂ ಒಡೆಯರಾದ ದೇವರಿಗೆ ನಿರಂತರ ಸ್ತುತಿ ಸ್ತೋತ್ರ ಸಲ್ಲಲಿ. ಸಹೋದರ ಸಹೋದರರೇ, ಕೆಲವು ಸಮಯ ಈ ವಾಕ್ಯಗಳನ್ನು ಧ್ಯಾನಿಸೋಣ. ಯಾಕಾಗಿ ಸಂತ ಪೌಲರು ತನ್ನ ಜನರಾದ ಯಹೂದ್ಯರ ವಿಷಯವಾಗಿ ಅತೀವ ನಿರಂತರ ಮನೋವೇದನೆ ದುಃಖವನ್ನು ವ್ಯಕ್ತಪಡಿಸುತ್ತಾರೆ? ಏಕೆ? ಸಂತ ಪೌಲರು ಯಹೂದ್ಯ ಜನಾಂಗದಲ್ಲಿ ಹುಟ್ಟಿದವರೇ. ಯೇಸು ಕ್ರಿಸ್ತರು ಇದೇ ಯಹೂದ್ಯ ಜನಾಂಗದಲ್ಲಿ ಹುಟ್ಟಿದವರು. ನಾವು ಬೈಬಲ್ನಲ್ಲಿ ನೋಡಿದರೆ ಯಹೂದ್ಯ ಜನಾಂಗ ದೇವರ ಪ್ರೀತಿಯ ಜನಾಂಗ. ಇವರು ದೇವರಿಂದ ಆರಿಸಲ್ಪಟ್ಟವರು. ನಾವು ಆದಿಕಾಂಡದಲ್ಲಿ ಹೋದರೆ ಅಧ್ಯಾಯ 12 ದೇವರು ಅಬ್ರಹಾಮನನ್ನು ಆರಿಸಿಕೊಂಡರು. ಅಬ್ರಹಾಮನನ್ನು ಆರಿಸಿಕೊಂಡು ಅವರನ್ನು ಆಶೀರ್ವದಿಸಿದರು. ಅವರಿಗೆ ತನ್ನ ಒಂದು ಇಡೀ ಜನಾಂಗವಾಗಿ ನಾನು ನಿಮ್ಮನ್ನು ಸೃಷ್ಟಿಸ್ತೇನೆ, ಆಶೀರ್ವದಿಸೆಂಬ ವಾಗ್ದಾನವನ್ನಿತ್ತರು. ಒಂದು ನಮಗೆ ನೆನಪಿಸುವುದಾದರೆ ಈ ವಾಕ್ಯ ನಾವು ಕೇಳೋಣ. ಸರ್ವೇಶ್ವರ ಸ್ವಾಮಿ ಅಬ್ರಹಾಮನಿಗೆ ಹೀಗೆಂದರು, ನೀನು ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತಿದ್ದೇನೆ. ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ. ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ನಿನ್ನನ್ನು ಹರಸುವವರು ನಾನು ಹರಸುವೆ, ನಿನ್ನನ್ನು ಶಪಿಸುವವರು ನಾನು ಶಪಿಸುವೆ. ಧರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ. ಈ ಮಾತುಗಳಲ್ಲೇ ಸ್ಪಷ್ಟವಾಗಿ ತಿಳಿಯುತ್ತದೆ, ದೇವರು ಅಬ್ರಹಾಮನನ್ನು ಆರಿಸಿದರು.
ದೇವರು ಅಬ್ರಹಾಮನನ್ನು ಆರಿಸಿದ್ದು ಮಾತ್ರವಲ್ಲ, ಅವರನ್ನು ಆಶೀರ್ವದಿಸಿದರು, ಧಾರಾಳವಾಗಿ ಆಶೀರ್ವದಿಸಿದರು. ಒಂದು ವಾಗ್ದಾನವನ್ನು ದೇವರು ಅವರಿಗೆ ಕೊಟ್ಟಿದ್ದರು. ನಿಮಗೆ ಆ ವಾಗ್ದಾನದ ಭೂಮಿಯನ್ನು ನಾನು ನಿನಗೆ ಮತ್ತು ನಿನ್ನ ವಂಶಸ್ಥರಿಗೆ ಕೊಡುತ್ತೇನೆ. ಹೀಗೆ ಈ ವಾಗ್ದಾನವನ್ನು ದೇವರು ನೆರವೇರಿಸಿದರು. ಅಬ್ರಹಾಮ, ಐಸಾಕ್ ಮತ್ತು ಯಾಕೋಬ ಇವರ ನಂತರವು ಈ ಪ್ರತ್ಯೇಕವಾಗಿ ಈ ವಂಶದಲ್ಲಿ ದೇವರೆಲ್ಲ ಆಶೀರ್ವಾದಗಳನ್ನು ದಯಪಾಲಿಸಿದರು. ಇಸ್ರಾಯೇಲ್ ಜನಾಂಗ ಒಂದು ಸೃಷ್ಟಿಸಲ್ಪಟ್ಟಿತು. ಸಹೋದರರೇ, ಈಗ ನಾವು ನೋಡುತ್ತೇವೆ, ಯಹೂದ್ಯ ಜನಾಂಗ ಒಂದು ದೇವರು ಆರಿಸಿದ ಜನಾಂಗ. ಅಬ್ರಾಹ್ಮನಿಗೆ ಒಂದು ವಂಶವಿರಲಿಲ್ಲ, ಮಕ್ಕಳಿರಲಿಲ್ಲ. ಆದರೂ ದೇವರು ಅವರಿಗೆ ಮಕ್ಕಳನ್ನು ದಯಪಾಲಿಸಿದರು, ವಿಶೇಷವಾಗಿ ಆಶೀರ್ವದಿಸಿದ್ದರು. ಈ ಜನಾಂಗವು ಈಜಿಪ್ಟ್ ದೇಶದಲ್ಲಿ ಕಷ್ಟಪಡುವಾಗ ದೇವರು ಅವರೊಡನೆ ನಿಂತರು. ಆ ಈಜಿಪ್ಟಿನಿಂದ ಅವರನ್ನು ಹೊರತೆಗೆದರು. ಫರೋಹ ರಾಜ್ಯನಿಂದ ಅವರು ಆ ಗುಲಾಮಗಿರಿಂದ ಬಿಡಿಸಿ ತಂದರು. ಕೆಂಪು ಸಮುದ್ರವನ್ನು ದಾಟಿಸಿದರು. ಅದ್ಭುತಗಳನ್ನು ಮಾಡಿದರು ಅವರಿಗೋಸ್ಕರ. ಆ ಒಂದು ರೀತಿ ದೇವರು ಅವರನ್ನು ರಕ್ಷಿಸಿದ ರೀತಿ ಬಹಳ ಒಂದು ವಿಚಿತ್ರವಾಗಿತ್ತು. ಫರೋಹ ರಾಜನು ತನ್ನ ಹೃದಯವನ್ನು ಎಷ್ಟು ಕಠೋರ ಮಾಡಿದ್ರು. ಆ ಫರೋಹ ರಾಜನಿಂದ ಈ ಪ್ರಜೆಯನ್ನು ಮೋಶೆ ಮೂಲಕ ಬಿಡಿಸಿ ತಂದರು. ಆ ಜನಾಂಗವನ್ನು ಅಲ್ಲಿಂದ ಬಿಡಿಸಿ ತಂದು ವಾಗ್ದಾನದ ಭೂಮಿಗೆ ಕೊಂಡೊಯ್ತರು. ಕೆಂಪು ಸಮುದ್ರವನ್ನು ದಾಟುವಾಗ ಒಂದು ಕಡೆ ಫರೋಹನ ಸೈನ್ಯ, ಇನ್ನೊಂದು ಕಡೆ ಸಮುದ್ರ. ಆದರೆ ದೇವರು ಅವರಿಗೆ ಆ ಸಮುದ್ರದ ನಡುವೆ ದಾರಿಯನ್ನು ಸೃಷ್ಟಿಸಿದರು. ನೀರು ಇಬ್ಬಾಗವಾಗಿ ಎರಡು ಕಡೆ ನಿಂತಿತು. ನಡುವೆ ಇಸ್ರಾಯೇಲ್ ಜನಾಂಗ ಸಾಗಿತು. ಹಿಂದೆಯಿಂದ ಬಂದ ಎಲ್ಲ ಈಜಿಪ್ಟ್ ದೇಶದ ಸೈನಿಕರು ನೀರಿನಲ್ಲಿ ಮುಳುಗಿ ನಾಶವಾದರು. ಆದರೆ ಇಸ್ರಾಯೇಲರು ಎಲ್ಲರೂ ರಕ್ಷಿಸಲ್ಪಟ್ಟರು. ಇಷ್ಟು ಪ್ರೀತಿಯನ್ನು ದೇವರು ಅವರಿಗೆ ತೋರಿಸಿದರು. ಇಷ್ಟು ಮಾತ್ರವಲ್ಲ, ಮುಂದೆ ನಾವು ನೋಡುತ್ತೇವೆ ಪುನಃ ಈ ಇಸ್ರಾಯೇಲರು ದೂರದ ದಾರಿಯನ್ನು ಸಾಗಿಸಿ ಬರಬೇಕಾಗಿತ್ತು ಆ ವಾಗ್ದಾನದ ಭೂಮಿಗೆ. ಆದರೂ ಆ ದಾರಿಯಲ್ಲಿ ಮರುಭೂಮಿಯ ನಡುವೆ ನೀರಿರಲಿಲ್ಲ. ಬಂಡೆಯಿಂದ ಮೋಶೆಯ ಮೂಲಕ ದೇವರು ಅವರಿಗೆ ನೀರನ್ನು ಕೊಟ್ಟರು, ಕುಡಿಯಲಿಕ್ಕೆ, ತಿನ್ನಲಿಕ್ಕೆ ಆಹಾರವಾಗಿ ಮನ್ನಾವನ್ನು ಕೊಟ್ಟರು, ಮಾಂಸದ ಹಕ್ಕಿಗಳನ್ನು ಕೊಟ್ಟರು. ಏನು ದೇವರು ಅವರಿಗೋಸ್ಕರ ಮಾಡಲಿಲ್ಲ. ರಾತ್ರಿಯ ಹೊತ್ತಿಗೆ ಅವರಿಗೆ ಬೆಳಕಿನ ರೂಪವಾಗಿ, ಬೆಳಕಿನ ಸ್ತಂಭವಾಗಿ ಅವರೊಂದಿಗೆ ನಿಂತರು. ಹಗಲಿನ ಸಮಯದಲ್ಲಿ ಮೋಡದ ರೂಪವಾಗಿ ಅವರಿಗೆ ನೆರಳನ್ನು ನೀಡಿದರು. ಇದೆಲ್ಲ ಅದ್ಭುತಗಳನ್ನು ದೇವರು ಇಸ್ರಾಯೇಲರಿಗೋಸ್ಕರ ಮಾಡಿದರು. ಇದೇ ದೇವರು ಮುಂದೆ ಪ್ರವಾದಿಗಳನ್ನು, ರಾಜರನ್ನು ಅವರಿಗೆ ಕೊಟ್ಟರು. ಈ ಜನರನ್ನು ಆಳುವುದಕ್ಕೋಸ್ಕರ ಸೌಲನು ಮೊದಲನ ರಾಜ್ಯ, ದಾವೀದ ಅರಸ, ಸಮುವೇಲ, ಸೊಲೊಮನ್, ಹೀಗೆ ವಿವಿಧ ರಾಜರನ್ನು ಇವರಿಗೆ ಕೊಟ್ಟರು. ವಂಶಸ್ಥರು ಇವರನ್ನು ಆಳಿದರು. ಎಲ್ಲರೂ ಆ ಇಸ್ರಾಯೇಲ್ ಜನಾಂಗದವರು. ಪ್ರವಾದಿಗಳನ್ನು ಕೊಟ್ಟರು. ಪ್ರವಾದಿಗಳ ಮೂಲಕ ವಾಕ್ಯವನ್ನು ಕೊಟ್ಟರು. ಆ ವಾಕ್ಯದ ಮೂಲಕ ತನ್ನ ನಿರಂತರ ಪ್ರೀತಿಯನ್ನು ಅವರಿಗೆ ಕೊಟ್ಟರು. ಅವರನ್ನು ರಕ್ಷಿಸಿದರು. ಕೊನೆಗೆ ದೇವರು ಮಾಡಿದಂಥ ಅದ್ಭುತ ಕಾರ್ಯ, ತನ್ನ ಏಕಮಾತ್ರ ಪುತ್ರನನ್ನೇ ಅವರಿಗೆ ಧಾರೆ ಎರೆದರು. ಏಕಮಾತ್ರ ಪುತ್ರನ ಯೇಸುವನ್ನು ಈ ಜನರಿಗೋಸ್ಕರ ಅವರು ನೀಡಿದರು. ಆದರೆ ಏನಾಯಿತು? ದೇವರು ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದರು, ಇಷ್ಟೆಲ್ಲ ಅದ್ಭುತಗಳನ್ನು ಮಾಡಿದರು. ಕೊನೆಗೆ ಯೇಸು ಕ್ರಿಸ್ತರು ಮನುಷ್ಯ ರೂಪದಲ್ಲಿ ಈ ಲೋಕಕ್ಕೆ ಬರುವಾಗ ಈ ಜನರು ಅವರನ್ನು ತಿರಸ್ಕರಿಸಿದರು. ಅವರ ವಾಕ್ಯಗಳನ್ನು ತಿರಸ್ಕರಿಸಿದರು. ಅವರು ಮಾಡಿದಂಥ ಅದ್ಭುತಗಳನ್ನು ನೋಡಿ ಇವನು ಸೈತಾನನ ಶಕ್ತಿಯಿಂದ ಮಾಡುತ್ತಾನೆ ಎಂದು ಅವನನ್ನು ದೂಷಿಸಿದರು. ಕೊನೆಗೆ ಇವರನ್ನು ಶಿಲುಬೆಯಲ್ಲಿ ಜಡಿದರು. ನಿರಂತರ ಕಷ್ಟ ಕೊಟ್ಟರು, ಹಿಂಸಿಸಿದರು, ತಿರಸ್ಕರಿಸಿದರು. ಇದೆಲ್ಲವನ್ನು ಈ ಯಹೂದ್ಯ ಜನಾಂಗ ದೇವರಿಗೆ ಮಾಡಿದ ದೇವರಿಗೆ ತೋರಿದಂಥ ಒಂದು ರೀತಿಯ ತಿರಸ್ಕಾರ.
ಎಷ್ಟೆಲ್ಲ ಮಾಡಿದ್ರು ದೇವರು ಅವರನ್ನು ಪ್ರೀತಿಸುವುದು ಬಿಡಲಿಲ್ಲ. ದೇವರು ಎಲ್ಲವನ್ನು ಅವರ ಒಳ್ಳೆಯದಕ್ಕೋಸ್ಕರ ಮಾಡಿದರು. ಇದನ್ನೇ ನೋಡಿದಂಥ ಸಂತ ಪೌಲರು ಈ ನುಡಿಗಳನ್ನು ಇವತ್ತು ನುಡಿತಾರೆ, ಈ ವಾಕ್ಯವನ್ನು ನುಡಿಯುತ್ತಾರೆ. ನನ್ನ ಜನರಾದ ಯೂದರ ವಿಷಯವಾಗಿ ನನಗೆ ಅತೀವ ದುಃಖ, ನಿರಂತರ ಮನೋವೇದನೆ ಆಗುತ್ತಿದೆ. ಯಾಕೆ? ಯೇಸು ಕ್ರಿಸ್ತರು ದೇವರ ಪುತ್ರನಾಗಿ ಈ ಲೋಕದಲ್ಲಿ ಹುಟ್ಟಿ ತನ್ನದೇ ಜನಾಂಗವನ್ನು ಅವರು ಖಂಡಿತವಾಗಿ ಅವರಿಗೆ ಬಿಡುಗಡೆ ನೀಡುವಂಥ ಒಬ್ಬ ರಕ್ಷಕನಾಗಿ ಲೋಕಕ್ಕೆ ಬಂದರು. ಈ ಜನರು ಇವರನ್ನು ತಿರಸ್ಕರಿಸಿದರು, ಅವರ ವಾಕ್ಯವನ್ನು ತಿರಸ್ಕರಿಸಿದರು, ಒಳ್ಳೆಯ ಜೀವನವನ್ನು ತೋರಿಸುವಂಥ ದಾರಿಯನ್ನು ತಿರಸ್ಕರಿಸಿದರು. ಇದುವೇ ಅವರಿಗೆ ತುಂಬ ವೇದನೆಯನ್ನು ಕೊಟ್ಟಿದ್ದು. ಆದ್ದರಿಂದ ಅವರು ಈ ವೇದನೆಯನ್ನು ವ್ಯಕ್ತಪಡಿಸುವವರು ಹೇಳ್ತಾರೆ, ಕ್ರಿಸ್ತ ಯೇಸುವಿನಲ್ಲಿ ಸತ್ಯವಾಗಿ ಹೇಳ್ತಿದ್ದೇನೆ, ಪವಿತ್ರಾತ್ಮನಾಗಿ ಅಧೀನರಾಗಿರುವ ನನ್ನ ಮನಸ್ಸೇ ಇದಕ್ಕೆ ಸಾಕ್ಷಿಯಾಗಿದೆ. ಅಂದರೆ ಹೇಳ್ತಾರೆ, ಪವಿತ್ರಾತ್ಮರಿಂದ ತುಂಬಿಕೊಂಡು ನಾನು ಈ ಮಾತುಗಳನ್ನು ಹೇಳ್ತೇನೆ ಅಂತ ಅವರು ಹೇಳ್ತಾರೆ. ಯಾಕಂದರೆ ಪವಿತ್ರಾತ್ಮರ ಬೆಳಕು ಅವರಲ್ಲಿತ್ತು, ಪವಿತ್ರಾತ್ಮರ ಶಕ್ತಿ ಅವರಲ್ಲಿತ್ತು, ಸತ್ಯ ಏನೆಂದು ಪವಿತ್ರಾತ್ಮವು ನುಡಿಯುತ್ತಿತ್ತು. ಆದ್ದರಿಂದ ದೇವರ ವಾಕ್ಯ ಈ ಪವಿತ್ರಾತ್ಮರ ಶಕ್ತಿಯಿಂದ ತುಂಬಿದ ವಾಕ್ಯ. ಆದ್ದರಿಂದ ಸಹೋದರ ಸಹೋದರರೇ, ಏನು ಇವತ್ತು ಒಂದು ಸಂದೇಶ ನನಗೆ ಮತ್ತು ನಿಮಗೆ ಸಿಗುವಂಥದ್ದು, ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ, ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾರೆ. ಇಸ್ರಾಯೇಲ್ ಜನಾಂಗದಂತೆ ನಾವು ಎಲ್ಲರೂ ಆರಿಸಲ್ಪಟ್ಟ ಜನಾಂಗ, ಯೇಸು ಕ್ರಿಸ್ತನಲ್ಲಿ ನಾವು ಪವಿತ್ರವಾದ ಜನಾಂಗ, ದೇವರ ಮಕ್ಕಳಾಗಿ ದೇವರ ನಮ್ಮನ್ನು, ಯೇಸು ಕ್ರಿಸ್ತ ನಮ್ಮನ್ನು ಆ ಒಂದು ನಮ್ಮ ಪವಿತ್ರ ಜ್ಞಾನ ಸ್ನಾನದ ಮೂಲಕ ದೇವರ ಮಕ್ಕಳಾಗುವಂಥ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಈ ಭಾಗ್ಯವನ್ನು ಕೊಟ್ಟು ನಮಗೆ ಜೀವಿಸಲು ಒಳ್ಳೆಯ ವಾಕ್ಯವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ನಮಗೋಸ್ಕರ ಅವರ ಶರೀರ ಮತ್ತು ರಕ್ತವನ್ನು ಅವರು ಕೊಟ್ಟಿದ್ದಾರೆ, ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ, ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿಲ್ಲ? ಎಲ್ಲವನ್ನು ದೇವರು ಕೊಟ್ಟಿದ್ದಾರೆ. ಎಲ್ಲ ಪ್ರೀತಿಯನ್ನು ನಮಗೋಸ್ಕರ ಅವರು ತೋರಿಸಿದ್ದಾರೆ. ಎಷ್ಟೆಲ್ಲ ಮಾಡಿ ಆದರೂ ಒಂದು ವೇಳೆ ನಾವು ಅವರನ್ನು ತಿರಸ್ಕರಿಸುವುದಾದರೆ, ನಾವು ನಮ್ಮನ್ನು ಪ್ರೀತಿಸಿದ ದೇವರನ್ನು ನಾವು ವಿಶ್ವಾಸಿಸುವುದಿಲ್ಲವೆಂದಾದರೆ, ಆ ದೇವರಲ್ಲಿ ನಮಗೆ ನಂಬಿಕೆ ಇಲ್ಲವೆಂದಾದರೆ, ನಮ್ಮ ಪ್ರೀತಿಸುವ ದೇವರನ್ನು ಬಿಟ್ಟು ಅನ್ಯ ದೇವರಲ್ಲಿ ನಾವು ಹೋಗುವುದೆಂದಾದರೆ, ನಾವು ನಮ್ಮನ್ನು ಪ್ರೀತಿಸುವ ದೇವರಿಗೆ ಬಿಟ್ಟು ನಾವು ಈ ಲೋಕದ ಶಕ್ತಿಗಳಿಗೆ ಅಥವಾ ಲೋಕದ ವಸ್ತುಗಳಿಗೆ ಆಸೆ ಪಡುವುದಾದರೆ, ಹೊನ್ನು ಹೆಣ್ಣು ಮಣ್ಣು ಇವುಗೋಸ್ಕರ ನಾವು ದೇವರನ್ನು ತಿರಸ್ಕರಿಸುವುದಾದರೆ, ಎಲ್ಲಿ ನಮ್ಮ ಪ್ರೀತಿ, ಎಲ್ಲಿ ನಮ್ಮ ಧರ್ಮ, ಎಲ್ಲಿ ನಮ್ಮ ವಿಶ್ವಾಸ? ಇದೇ ಒಂದು ಪ್ರಶ್ನೆ ನಾವು ಇವತ್ತು ನಾವೆಲ್ಲರೂ ಕೇಳಬೇಕು. ಎಷ್ಟು ನಮ್ಮನ್ನು ದೇವರು ಪ್ರೀತಿಸ್ತಾರೆ? ಸಹೋದರ ಸಹೋದರರೇ, ಯಹೂದ ಜನಾಂಗದ ಹಾಗೆ ನಮ್ಮನ್ನು ಒಂದು ಜನಾಂಗವನ್ನಾಗಿ ದೇವರು ಸೃಷ್ಟಿಸಿದ್ದಾರೆ. ನಮ್ಮ ಮೇಲೆಲ್ಲ ಆಶೀರ್ವಾದಗಳನ್ನು ಅವರು ನೀಡಿದ್ದಾರೆ, ಎಲ್ಲವನ್ನು ನೀಡಿದ್ದಾರೆ. ಕುಟುಂಬವನ್ನು ಆಶೀರ್ವದಿಸಿದ್ದಾರೆ, ನಾವು ಮಾಡಿದ ಕೆಲಸವನ್ನು ಆಶೀರ್ವದಿಸ್ತಾರೆ, ಮಕ್ಕಳನ್ನು ಆಶೀರ್ವದಿಸ್ತಾರೆ, ನಮ್ಮ ತೋಟ ಕೃಷಿ ಇವುಗಳನ್ನು ಆಶೀರ್ವದಿಸ್ತಾರೆ. ಎಲ್ಲವನ್ನು ಎಷ್ಟು ಆಶೀರ್ವದಿಸೋ ದೇವರು ಆಶೀರ್ವಾದ ನಮ್ಮ ಪ್ರೀತಿಸುವಾಗ, ಆ ದೇವರಲ್ಲಿ ನಾವು ತಿರಸ್ಕರಿಸುವುದಾದರೆ, ಆ ದೇವರನ್ನು ಪ್ರೀತಿಸುವುದಿಲ್ಲವೆಂದಾದರೆ, ಖಂಡಿತ ಸಂತ ಪೌಲರಿಗೆ ಆಗುವ ನೋವು ಖಂಡಿತವಾಗಿಯೂ ದೇವರಿಗೂ ಆಗುತ್ತೆ. ಅದಕ್ಕೆ ಸಂತ ಪೌಲರಿ ವೇದನೆಯನ್ನು ವ್ಯಕ್ತಪಡಿಸ್ತಾರೆ. ಸಹೋದರ ಸಹೋದರಿಯರೇ, ಪವಿತ್ರ ಆತ್ಮನಿಂದ ತುಂಬಿದ ನಾವು ಇವತ್ತು ಯೋಚಿಸಬೇಕು, ನಾವು ನಮ್ಮ ಧರ್ಮ ಪಾಲನೆಯಲ್ಲಿ ಎಲ್ಲಿದ್ದೇವೆ? ಧರ್ಮ ಪಾಲನೆ ಎಂದರೆ ಕೇವಲ ಹೊರಗಿನ ಆಚಾರ ವಿಚಾರ ಇದನ್ನು ಪಾಲಿಸುವುದಲ್ಲ. ಧರ್ಮ ಪಾಲನೆ ಅಂದರೆ ನಾವು ಏನೋ ತೋರ್ಪಡಿಕೆಯ ಧರ್ಮ ಅಲ್ಲ, ಹೃದಯದಲ್ಲಿ ಧರ್ಮ ಜೀವಿಸಬೇಕು. ನಾವು ಮನುಷ್ಯತ್ವ ಇರಬೇಕು. ಧರ್ಮ ಪಾಲನೆ ಅಂದರೆ ನಾವು ಮನುಷ್ಯರನ್ನಾಗಿ ಸ್ವೀಕರಿಸಬೇಕು, ಮನುಷ್ಯರನ್ನು ಪ್ರೀತಿಸಬೇಕು, ಮನುಷ್ಯರನ್ನು ಕ್ಷಮಿಸಬೇಕು. ಯಾವುದೇ ಧರ್ಮದವರಾಗಲಿ, ಯಾವುದೇ ಪಂಗಡದಾಗಲಿ, ಯಾವುದೇ ವರ್ಗದವರಾಗಲಿ, ಎಲ್ಲರೂ ದೇವರ ಮಕ್ಕಳೇ. ಇದನ್ನು ನಾವು ಸ್ವೀಕರಿಸಬೇಕು, ಇಲ್ಲವೆಂದರೆ ಅದು ನಮ್ಮ ಧರ್ಮಕ್ಕೆ ಅರ್ಥವಿಲ್ಲ. ಅದೇ ಸಂತ ಪೌಲರು ಹೇಳ್ತಾರೆ,
ಇಸ್ರಾಯೇಲ್ ಜನಾಂಗದ ಹಾಗೆ ನಾವು ಮಾಡುವುದು ಬೇಡ. ನಮಗೋಸ್ಕರ ಯೇಸು ಕ್ರಿಸ್ತರು ಲೋಕಕ್ಕೆ ಬಂದಿದ್ದಾರೆ, ವಾಕ್ಯವನ್ನು ಕೊಟ್ಟಿದ್ದಾರೆ, ಸಂಸ್ಕಾರವನ್ನು ಕೊಟ್ಟಿದ್ದಾರೆ, ಅವರ ರಕ್ತ ಮತ್ತು ಶರೀರವನ್ನು ಕೊಟ್ಟಿದ್ದಾರೆ, ಪ್ರೀತಿಯನ್ನು ಕೊಟ್ಟಿದ್ದಾರೆ, ಎಲ್ಲವನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟ ದೇವರಿಗೆ ನಾವು ಪ್ರತಿಯಾಗಿ ಪ್ರೀತಿಯನ್ನು ಕೊಡಬೇಕು, ಪ್ರೀತಿಸಬೇಕು ಅವರನ್ನು. ಅದು ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ದೇವರ ವಾಕ್ಯವನ್ನು ಪಾಲಿಸಬೇಕು, ದೇವರ ಮಕ್ಕಳಾಗಿ ಜೀವಿಸಬೇಕು, ಎಲ್ಲರನ್ನು ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದುವೇ ನಿಜವಾದ ಧಾರ್ಮಿಕ ಸಂದೇಶ. ಅದೇ ನಮಗೆ ಇವತ್ತು ಸಂತ ಪೌಲರು ಕರೆಯನ್ನು ನೀಡುತ್ತಾರೆ. ಮುಂದೆ ಹೇಳ್ತಾರೆ ಅವರು, ನಾನು ಕ್ರಿಸ್ತೇಸುವಿನಿಂದ ಬಹಿಷ್ಕೃತನಾಗಿ ಶಾಪಗ್ರಸ್ತನಾಗಲು ಸಿದ್ಧನಿದ್ದೇನೆ. ಅಂದರೆ ನಾನು ಪ್ರೀತಿಗೋಸ್ಕರ ನನ್ನನ್ನು ಇತರರು ಬಹಿಷ್ಕರಿಸ್ಬೋದು. ಕೆಲವೊಮ್ಮೆ ಒಳ್ಳೆಯ ಕೆಲಸ ಮಾಡುವಾಗ ನಮ್ಮನ್ನು ಬಹಿಷ್ಕರಿಸುವವರಿದ್ದಾರೆ, ನಮ್ಮನ್ನು ತಿರಸ್ಕರಿಸುವವರಿದ್ದಾರೆ. ಅವರು ಇರ್ತಾರೆ, ಯೇಸು ಕ್ರಿಸ್ತರಿಗೋಸ್ಕರ ನಾನು ಇದಕ್ಕೂ ಸಿದ್ಧ. ನನ್ನ ಜನಾಂಗದವರು ನನ್ನವರೇ ಆದವರು ನನ್ನ ತಿರಸ್ಕರಿದ್ದು ಪರವಾಗಿಲ್ಲ, ನಾನು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಯಾಗಿ ಬಾಳುತ್ತೇನೆ. ಇದು ಭಾಳ ಮುಖ್ಯ. ಯೇಸು ಕ್ರಿಸ್ತರಿಗೆ ವಿಶ್ವಾಸಿಯಾಗಿ ಬಾಳುತ್ತೇನೆ, ಇದು ಸಂತ ಪೌಲರು ಹೇಳ್ತಾರೆ. ಆದ್ದರಿಂದ ನಾವು ಅದನ್ನೇ ಮಾಡಬೇಕು. ಇವರೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡರು. ಇವರಿಗೆ ಧರ್ಮಶಾಸ್ತ್ರ ಸಭಾರಂದಿನ ವಾಗ್ದಾನಗಳನ್ನು ದಯಪಾಲಿಸಿದರು. ಇದು ದೇವರು ಕೊಟ್ಟಂಥ ವರ. ಆದ್ದರಿಂದ ಸಹೋದರ ಸಹೋದರರೇ, ಇವತ್ತು ನಾವೆಲ್ಲರೂ ನಮ್ಮ ಜೀವನದ ಬಗ್ಗೆ ಯೋಚಿಸೋಣ. ನಾವೆಲ್ಲರೂ ದೇವರ ಮಕ್ಕಳೆಂಬುದನ್ನು ಮೊದಲು ಸ್ಮರಿಸೋಣ. ಸಂತ ಪೌಲರು ಸ್ಪಷ್ಟವಾಗಿ ಹೇಳ್ತಾರೆ, ನಾವೆಲ್ಲರೂ ದೇವರ ಮಕ್ಕಳು. ಎಂಥ ಯೋಹಾನರು ತಮ್ಮ ಪತ್ರದಲ್ಲಿ ಹೇಳ್ತಾರೆ, ಹೌದು, ನಾವೆಲ್ಲರೂ ನಿಜವಾಗಿ ದೇವರ ಮಕ್ಕಳು. ಹೀಗಿರುವ ನಾವು ದೇವರ ಮಕ್ಕಳಾಗಿ ಬದುಕಬೇಕು, ಜೀವಿಸಬೇಕು. ದೇವರ ಮಕ್ಕಳಾಗಿ ಇತರನ್ನ ಪ್ರೀತಿಸಬೇಕು. ನಮ್ಮಲ್ಲಿ ಭೇದ ಭಾವ ಇಲ್ಲ, ನಮ್ಮಲ್ಲಿ ಭೇದ ಭಾವ ಇರಬಾರದು. ನಾವೆಲ್ಲರೂ ಯಾವುದೇ ಬಡವರಾಗಲಿ ಶ್ರೀಮಂತರಾಗಲಿ, ಯಾವುದೇ ಧರ್ಮ ಜಾತಿ ಪಂಗಡದವರಿರಲಿ, ಎಲ್ಲರೂ ಮಾನವರು ತಾನೆ. ಎಲ್ಲವರಲ್ಲಿ ಹರಿಯುವ ರಕ್ತ ಒಂದೇ ತಾನೆ, ಎಲ್ಲರಲ್ಲೂ ಜೀವ ಒಂದೇ ತಾನೆ. ಏನು ವ್ಯತ್ಯಾಸವಿದೆ? ಯಾಕೆ ನಾವು ಈ ಧರ್ಮ ಜಾತಿ ಇದರಿಂದ ನಮ್ಮನ್ನು ಬೇರ್ಪಡಿಸುವುದು ಸರಿಯಲ್ಲ. ನಾವೆಲ್ಲರೂ ಒಂದು. ಯಾವುದೇ ನಾವು ನಮ್ಮ ಸಹೋದರರು, ಯಾವುದೇ ಧರ್ಮದ ಸಹೋದರ ಸಹೋದರಿಯರು ಎಲ್ಲರೂ ನಮ್ಮವರೇ. ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟ ಪ್ರತಿಯೊಬ್ಬ ಮಾನವರು ಒಂದೇ ದೇವರಿಂದ ಸೃಷ್ಟಿಸಲ್ಪಟ್ಟವರು, ಬೇರೆ ಬೇರೆ ದೇವರು ಸೃಷ್ಟಿಸಲ್ಪಟ್ಟಿಲ್ಲ. ಆದ್ದರಿಂದ ಎಲ್ಲರೂ ನಾವು ದೇವರ ಮಕ್ಕಳೇ. ಆದ್ದರಿಂದ ಅದು ರೀತಿಯಾಗಿ ದೇವರನ್ನು ಪ್ರೀತಿಸಬೇಕು, ನಾವು ಇತರನ್ನು ಪ್ರೀತಿಸಬೇಕು. ಸಕಲಕ್ಕೂ ಒಡೆಯರಾದ ದೇವರಿಗೆ ನಿರಂತರ ಸ್ತುತಿ ಸ್ತೋತ್ರ ಸಲ್ಲಲಿ ಅಂತ ಸಂತ ಪೌಲರು ಕೊನೆಗೆ ಹೇಳ್ತಾರೆ. ಮನುಷ್ಯನಿಗೆ ಏನು ಬೇಕು? ತನಗೆ ಸ್ತುತಿ ಸ್ತೋತ್ರವಲ್ಲ. ಈ ಲೋಕದಲ್ಲಿ ನಾನು ಒಳ್ಳೆಯವನಾಗಬೇಕು, ನಾನು ಎಲ್ಲರ ಮುಂದೆ ಒಳ್ಳೆಯವನಾಗಬೇಕು, ನಾನು ಒಬ್ಬ ನಾಯಕನಾಗಿ ಗುರುತಿಸಲ್ಪಡಬೇಕು, ನಾನೇ ಶ್ರೀಮಂತನಾಗಬೇಕು, ನಾನೇ ತುಂಬ ಪ್ರಭಾವಿ ಆಗಬೇಕು. ಇಂಥ ಸ್ವಾರ್ಥ ಇರಬಾರ್ದು. ಸಂತ ಪೌಲರು ಹೇಳ್ತಾರೆ, ನಮ್ಮಲ್ಲಿ ಏನು ಬೇಕು? ನಾನು ಒಳ್ಳೆಯದನ್ನಾಗೋದಿಲ್ಲ, ಇತರರು ಒಳ್ಳೆಯದಾಗಬೇಕು, ನನ್ನಿಂದ ಇತರರಿಗೆ ಉಪಯೋಗ ಆಗಬೇಕು. ಒಂದು ತೆಂಗಿನ ಮರ ಇದೆ, ಅದು ಬೆಳೀತದೆ, ಎತ್ತರಕ್ಕೆ ಬೆಳೀತದೆ. ಆದರೆ ಎಷ್ಟು ಎತ್ತರಕ್ಕೆ ಬೆಳೀತದೆ ಅಷ್ಟು ಅದು ಇತರರಿಗೆ ಪ್ರಯೋಜನಕಾರಿಯಾಗಿ ಬಾಳ್ತದೆ. ಅದು ಜೀವನ. ಎಲ್ಲವನ್ನು ನಾನು ನನಗೋಸ್ಕರ ಬದುಕು, ಅದರ ಜೀವನ ಅಲ್ಲ. ಸ್ಪಷ್ಟವಾಗಿ ಸಂತ ಪೌಲರು ಹೇಳ್ತಾರೆ, ದೇವರಿಗೆ ಮಹಿಮೆ ಆಗಬೇಕು. ನನ್ನ ಕೆಲಸ ಕಾರ್ಯಗಳಿಂದ ದೇವರಿಗೆ ಮಹಿಮೆ ಆಗಬೇಕು. ನಾನು ಆಡುವ ಮಾತುಗಳಿಂದ ದೇವರಿಗೆ ಮಹಿಮೆ ಆಗಬೇಕು. ನಾವು ಜೀವಿಸುವ ರೀತಿಯಿಂದ ದೇವರಿಗೆ ಮಹಿಮೆ ಆಗಬೇಕು. ನಾನು ಪಾಲಿಸುವ ಆಚಾರ ವಿಚಾರಗಳಲ್ಲಿ ದೇವರಿಗೆ ಮಹಿಮೆ ಆಗಬೇಕು. ಅದು ಮುಖ್ಯ. ದೇವರ ಮಹಿಮೆಗೋಸ್ಕರ ಬಾಳೋಣ. ಪರಸ್ಪರ ಪ್ರೀತಿಸಿ, ಪರಸ್ಪರಿಗೆ ಸಹಾಯ ಮಾಡಿ, ಎಲ್ಲರೂ ನಾವು ಒಂದಾಗಿ ಏಕತೆಯಿಂದ ಬಾಳುವಾಗ ಅಲ್ಲಿ ದೇವರಿಗೆ ಮಹಿಮೆ ಆಗುತ್ತದೆ. ಇಲ್ಲವಾದರೆ ನಾವು ದೇವರನ್ನು ವಿಂಗಡಿಸ್ತಾಗ್ತದೆ, ದೇವರನ್ನು ನೋಯಿಸ್ತೇವೆ ನಾವು.
ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, ಯೇಸು ಕ್ರಿಸ್ತರನ್ನು ವಿವಿಧ ಭಾಗ ವಿಭಾಗ ಮಾಡಿದ್ದಾರಾ? ಇಲ್ಲ, ಯೇಸು ಕ್ರಿಸ್ತರು ಒಬ್ಬರೇ. ತಿಮೋತಿಯ ಅವರ ಶಿಷ್ಯರಾಗಲಿ, ಪೌಲನ ಶಿಷ್ಯರಾಗಲಿ, ಅಥವಾ ಪೇತ್ರನ ಯಾರ ಶಿಷ್ಯರಾಗಲಿ, ನಮ್ಮಲ್ಲಿ ಪಂಗಡಗಳಿಲ್ಲ. ನಾವೆಲ್ಲ ಎಲ್ಲರೂ ಯೇಸು ಕ್ರಿಸ್ತನ ಪಂಗಡದವರು. ಭಾಗಗಳ ವಿಂಗಡಿಸಲ್ಪಟ್ಟಿಲ್ಲ. ಸಹೋದರ ಸಹೋದರರೇ, ಈ ಲೋಕದಲ್ಲಿ ಬಾಳುವ ನಾವೆಲ್ಲರೂ ಒಂದೇ ದೇವರ ಮಕ್ಕಳು. ಇದೇ ಪ್ರೀತಿಯಲ್ಲಿ ಬಾಳೋಣ, ಅದೇ ಸಂದೇಶವನ್ನು ಇತರರಿಗೆ ಸಾರೋಣ, ಪರಸ್ಪರರಿಗಾಗಿ ಬದುಕೋಣ. ಇದಕ್ಕಾಗಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಇವತ್ತಿನ ಈ ವಾಕ್ಯದಲ್ಲಿ ನಾವೆಲ್ಲರೂ ನಿಮಗೋಸ್ಕರ, ನಿಮ್ಮ ಮಹಿಮೆಗೋಸ್ಕರ ಬಾಳಲು ನೀವು ನಮಗೆ ಕರೆಯನ್ನಿತ್ತಿದ್ದೀರಿ. ನಾವೆಲ್ಲರೂ ನಿಮ್ಮದೇ ಕೈಯಿಂದ ಸೃಷ್ಟಿಸಲ್ಪಟ್ಟ ಜನರು, ನಿಮ್ಮಿಂದ ಆಶೀರ್ವದಿಸಲ್ಪಟ್ಟವರು. ನಮ್ಮಲ್ಲಿರುವ ಭಾವಗಳನ್ನು ದೂರಪಡಿದ್ದು ಹೋಗಲಾಡಿಸಿ, ನಮ್ಮಲ್ಲಿರುವ ಆ ಒಂದು ವಿಕಾರ ಮನೋಭಾವಗಳನ್ನು ನಾವು ಶುದ್ಧೀಕರಿಸಿ, ಮನಸ್ಸು, ಹೃದಯ ಇವುಗಳನ್ನ ಸ್ವಚ್ಛ ಮಾಡಿಕೊಂಡು ಇತರನ ಪ್ರೀತಿಯಿಂದ ಸ್ವೀಕರಿಸುವಂಥ ಹೃದಯವನ್ನು ನಮಗೆ ಕೊಡಿರಿ. ಪ್ರೀತಿಸುವ ಬಾಳಲು ನಮಗೆ ಶಕ್ತಿ ಕೊಡಿರಿ. ಎಲ್ಲರೂ ಒಂದಾಗಿ ಬಾಳುವಂಥ, ಏಕತೆಯಿಂದ ಬಾಳುವಂಥ ಒಂದು ಮನೋಭಾವ ನಮಗೆ ಕೊಡಿರಿ. ನಮ್ಮನ್ನು ಆಶೀರ್ವದಿಸಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.